ಹರಾಜ್ನ ಮುಂದಕ್ಕೆ ಹಾಕಿಲ್ಲ, ನಮ್ ಗಮನ ಕೂಡ ಬಂದಿಲ್ಲ. ಹರಾಜಿನ ಮುಂದಕ್ಕೆ ಹಾಕಿಲ್ಲ, ನಮ್ಮ ಗಮನಕ್ಕಿಲ್ಲ ಅಂತ ನೀವು ಅಧ್ಯಕ್ಷರಲ್ವಾ? ಸುಪ್ರೀಂ ಅಬ್ದಿ ನಗರಸಭೆ ಹೌಸ್ ಆಫ್ ಮೆಂಬರ್ ಯಾರು? ಇದ್ರ ದಿವಸನೇ ನೀವು ಹರಾಜಿಗೆ ಇಟ್ಕೊಂಡಿದ್ದು ಅದು ಸರಿಯಲ್ಲ. ಅಧಿಕಾರಿಗಳಿಗೆ ಅವಕಾಶ ಕೊಟ್ಟರು ಅದನ್ನ ಮುಂದೂಡಲಿಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಜೆಟ್ಗೋಸ್ಕರ ಮುಂದೂಡಿದ್ವಿ ಅಂತ ಅದಕ್ಕೆ ಆಪಾದನೆ ಮಾಡಿ ಅದನ್ನ ಮುಂದೂಡ್ತಾರೆ ಸರ್. ಇದು ಕ್ಲಾರಿಫಿಕೇಶನ್ ಕೊಟ್ಟು ಮುಂದೂಡಿ ಸರ್, ಬಜೆಟ್ನ ಮಂಡನೆ ಮಾಡಿ. ಈಗ ಹರಾಜು ಪ್ರಕ್ರಿಯೆ 6 ತಿಂಗಳಿಂದ ನಡೀತಾ ಇದೆ. 1 ತಿಂಗಳು ಮುಂಚೆನೆ ನಾವು ನೋಟಿಫಿಕೇಶನ್ ಮಾಡ್ತೀವಿ, ಪಾಂಪ್ಲೆಟ್ ಮಾಡ್ತೀವಿ, ಪೇಪರಲ್ಲಿ ಹಾಕ್ತೀವಿ, ಮಾಧ್ಯಮ ಪತ್ರಿಕಾ ಮುಖಾಂತರ ಎಲ್ಲ ಅನೌನ್ಸ್ ಮಾಡ್ತೀವಿ. ದಿನಾಂಕ ಇವತ್ತು ಬೆಳಗ್ಗೆ 11 ಗಂಟೆಗೆ ನಾವು ನಿಗದಿ ಮಾಡ್ತೀವಿ. ಈ ಏನು ಕಾರಣಾಂತರದಿಂದ ಬಜೆಟ್ 26ನೇ ತಾರೀಕು ಇದ್ದಿದ್ದು ಮುಂದಕ್ಕಾಗುತ್ತೆ. ಇದು ಏನು ಒಂದು ಟೆಕ್ನಿಕಲ್ ಆಗಿ ನಮಗೆ ಟ್ಯಾಕ್ಸ್ ಆಗ್ಬೋದು, ಮುಂದಕ್ಕಾಗ್ಬೋದು. ಸ್ವಾಮಿ ಇದು ಯಾರು ಹಿಂದಿಂದ ಗೊತ್ತಿಲ್ಲ, ಯಾರು ಸರ್ ಈಗ ಏನ್ ಹೇಳಿ ಸರ್, ಇದು ಬೆಂಬಲ ಕೊಡಿ, ನಾನು ದಯವಿಟ್ಟು ಉತ್ತರ ಕೊಡಿ. ಈಗ ಸದಸ್ಯರು ಹೇಳಿದಂಗೆ ನಾವಂತೂ ಹರಾಜ್ನ ಮುಂದಕ್ಕೆ ಹಾಕಿಲ್ಲ, ನಮ್ ಗಮನ ಕೂಡ ಬಂದಿಲ್ಲ. ಒಂದು ಸರ್ ಅಧ್ಯಕ್ಷರೇ, ಹರಾಜಿನ ಮುಂದಕ್ಕೆ ಹಾಕಿಲ್ಲ, ನಮ್ಮ ಗಮನಕ್ಕಿಲ್ಲ ಅಂತ ನೀವು ಅಧ್ಯಕ್ಷರಲ್ವಾ? ಸುಪ್ರೀಂ ಅಬ್ದಿ ನಗರಸಭೆ ಹೌಸ್ ಆಫ್ ಮೆಂಬರ್ ಯಾರು? ಇವತ್ತು ಏನು ಈಗ ಕರೆಕ್ಟ್ ನೀವು ಹೇಳ್ತಾ ಇರೋದು. ಏನು ಹೇಳಿದೆ ಸರ್, ನಾವು ಹರಾಜಿನ ಬಗ್ಗೆ ವಿರೋಧ ಇಲ್ಲ. ಹರಾಜು 120 ಹರಾಜು ನಡಿಬೇಕಂದ್ರೆ ಅರ್ಧ ಗಂಟೆಯಲ್ಲಿ ಆಗೋದಿಲ್ಲ ಸರ್, ಇಡೀ ದಿನ ಪೂರ್ತಿ ಆಗುತ್ತೆ. ಇದರಿಂದ ಏನ್ ಕಿಮ್ಮಕ್ಕಿದೆ? ಹರಾಜು ಒಂದೇ ದಿವಸ ನಡಿಬೇಕು, ಬಜೆಟ್ ಮೀಟಿಂಗ್ ಒಂದೇ ದಿವಸ ನಡಿಬೇಕು. ಅದು ಯಾವ ತರ? ನೀವು ನಾವು ಬೇರೆ ಜನಗಳಿಗೆ ಕೆಲಸ ಮಾಡಬೇಡಿ. ಇವತ್ತು ಮಾಡಬಹುದಾಗಿತ್ತು, ಅದೇ ದಿವಸ ಯಾಕೆ ಕೂರಿಸಿದ್ರಿ ಬಜೆಟ್ ಮೀಟಿಂಗ್? ಬಜೆಟ್ ಮೀಟಿಂಗ್ ಯಾಕೆ ಕೂರಿಸಿದ್ರಿ ಅದೇ ದಿವಸ? ಮುಂದೆ ಹಾಕ್ತಾರೆ ಸರ್. ಯಾಕೆ ನೀವು ಬರೀ ಒಂದು ಕೈಪಿಡಿ ಬಂದಿರತ್ತ ಮುಂದೆ ಹಾಕಿದ್ರಲ್ಲ ಸ್ವಾಮಿ? ಕೈಪಿಡಿ ಸರ್, ಈ ಕೈಪಿಡಿಗೋಸ್ಕರ ನಾವು ಅದು ನಮ್ದು ವಾದ ಸರ್. ಇದು ನೀವು ಅಧ್ಯಕ್ಷಕ್ಕೆ ಮಂಕು ಪೂಜೆ ಹತ್ತಿ ಡೇಟ್ ಕೂತಿರೋ ಸ್ವಾಮಿ, ಜಗತ್ತಾಗಿರೋದು ಯಾರು ಮಾಡಿದಾರೆ ಅಂತ ಗೊತ್ತಿದೆ. ಯಾರು ಮಾಡಿದಾರೆ ಹೌದು, ಯಾರು ಮಾಡಿದಾರೆ ಜಗತ್ ಜಾಹೀರಾತು ಇದನ್ನ ಯಾರು ಮಾಡ್ತಿದ್ದಾರೆ ಅಂತ. ಜಗತ್ ಜಾಹೀರಾತು ಇದನ್ನ ಸುಮ್ಮನೆ ಬೇಡ ಬೇಡ, ಮುಂದಕ್ಕೆ ಹೋಗೋದು ಬೇಡ. ದಯವಿಟ್ಟು ಹೋಗೋಣ ರೇ, ನಾವು ರೆಡಿ ಮುಂದಕ್ಕೆ ಹೋಗೋಣ. ಫಸ್ಟ್ ಈಗ ಎಲ್ಲ ಅರ್ಥ ಮಾಡ್ಕೊಳ್ಳೋಣ, ಇದು ಯಾವ್ದು ಸಂತೆ ಇದರಲ್ಲಿ ಅಂಗಡಿಗಳು ತಾನೆ. ಯಾರು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಅವರು ಏನ್ ಮಿಸ್ಟೇಕ್ ಆಗಿರೋದು ಹೊಸಬ್ರು ಅಧ್ಯಕ್ಷರು, ಇವ್ರು 100 ಮಾತಾಡ್ಕೊಳ್ಳಿ. ಒಂದೇ ಡೇಟ್ಗೆ 5ನೇ ತಾರೀಕು ಇದು ಇಟ್ಬಿಟ್ಟು ಏನು ಸಂದೇಶ ಕೇಳಲಿಲ್ಲ. ಹ್ಯಾಂಡಿಕ್ಯಾಪ್ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾರೆ ಗೊತ್ತಾ ಸರ್? ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ,
ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ, ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ತಾಯಿ ಇದ್ದಾರ, ನಿಮ್ಮ ತಾಯಿ ಹತ್ರ ಎಷ್ಟು ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬನ್ನಿ, ನೀವು ನಿಮ್ಗೆ ಅಂಗಡಿ ಬೇಡ, ಅಲ್ಲೇ ನಿಮ್ಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ. ದುಡ್ಡಿರೋರ್ಗೆ ಅಂಗಡಿ ಕೊಡ್ಸೋದು, ದುಡ್ಡಿಲ್ದಿರೋರ್ಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು. ಇಂಥ ನ್ಯಾಯ ಮಾಡ್ತಾರೆ ಅವರು. ಒಬ್ಬ ಸದಸ್ಯರಾಗಿದ್ದಾರೆ, ಹಳುಬ್ರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ರಫೀಕ್, ಮಿಸ್ಟರ್ ರಫೀಕ್. ಈ ತರ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ಯಾರ ಬಗ್ಗೆ ಅಲ್ಲಲ್ಲ, ವಿಚಾರ ಮಾತಾಡಿ. ಈ ಸದಸ್ಯ ಅಲ್ಲ, ಇವರು ಈ ತರ ಅನ್ಯಾಯ ಮಾಡಿದ್ದಾರೆ, ಸ್ವಾಮಿ ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ. ವೈಯಕ್ತಿಕ ತಗೊಂಡ್ಬಾರ್ದು. ನಾವು ಏನಾಯ್ತು ದಾಖಲೆ ಕೊಟ್ಟು ಮಾತಾಡ್ಲಿ. ಈಗ ವೈಯಕ್ತಿಕ ಯಾರು ಮಾತಾಡಕ್ ಹೋಗ್ಬಿಟ್ಟಿದೆ ಯಾರ ಮೇಲೆ. ಈಗ ನೋಡಿ, ಇಲ್ಲಿ ನೀವೇ ಈಗೆಲ್ಲ ನೀವು ಹಿರಿಯ ಸದಸ್ಯರುಗಳಿದ್ದೀರಿ, ಕೆಲವು ಸಲ 5 ಸಲ 6 ಸಲ 3 ಸಲ ಅಧ್ಯಕ್ಷರುಗಳಾಗಿರೋರು ಇಲ್ಲಿ ಕುಳಿತಿದ್ದೀರಿ ಅಲ್ಲೇನಪ್ಪ. ಈಗ ನೀವೇ ಬಡ್ಜೆಟನ್ನು ಇವತ್ತು ಘೋಷಣೆ ಮಾಡಬೇಕು ಅಂತೇಳಿ ಆ್ಯಕ್ಚುಲಿ ಕಳೆದ ತಿಂಗಳು 31 ಮುಂಚೆನೇ ಆಗಬೇಕು. ಇಡೀ ರಾಜ್ಯದ ಎಲ್ಲ ನಗರಸಭೆಗಳಲ್ಲಿ ಆಗೋಗಿದೆ, ಇದು ತಡ ಆಗಿದೆ. ನೀವು ಇಲ್ಲಿ ಪಾಸ್ ಮಾಡೋವರೆಗೂ ಕೂಡ ನೀವು ದಿನನಿತ್ಯ ಚರಂಡಿ ಯಾರು ಶುಚಿ ಮಾಡ್ತಾರೆ ಪೌರ ಕಾರ್ಮಿಕರಿಗೂ ಕೂಡ ₹1 ಕೊಡೋಕ್ಕಾಗಲ್ಲ. ನೀವು ಇದು ನೀವೇನಾದರೂ ಮುಂದಕ್ಕೆ ಹಾಕಿದ್ರೆ ಮತ್ತೆ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಾರ್ಷಿಕ ಸಾಮಾನ್ಯವಾಗಿರ್ತಕ್ಕಂಥ ಆಯವ್ಯಯ ಅಂದರೆ ಬಡ್ಜೆಟ್. ಇದರ ದಿವಸನೇ ನೀವು ಹರಾಜಿಗೆ ಇಟ್ಕೊಂಡಿದ್ದು ಅದು ಸರಿಯಲ್ಲ. ಅದು ಅಧ್ಯಕ್ಷರು ಗಮನಿಸಬೇಕಾಗಿತ್ತು, ಕಮಿಷನರು ಕೂಡ ಗಮನಿಸಬೇಕಾಗಿತ್ತು. ಯಾಕೆಂದರೆ ಅವ್ರು ಹೇಳಿದ್ದು ನಾನು ಒಪ್ತೀನಿ. ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ದು 120 ಅಂಗಡಿಗಳ ಹರಾಜು ಆಗಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ಟೈಮ್. 99 ಮಳಿಗೆಗಳನ್ನು ನೀವು ಹರಾಜಾಗಬೇಕಂದ್ರೆ ಕನಿಷ್ಠ ನಿಮ್ಗೊಂದು ಎಷ್ಟೇ ಬೇಗ ಮಾಡಿದ್ರು ಒಂದು 3-4 ಅವರ್ಸ್ ಬೇಡವಾ? ಅರ್ಧ ದಿವಸ ಬೇಕಾ? 1 ದಿವಸ ಬೇಕು. ಅದನ್ನ ಸೆಪರೇಟ್ ಆಗಿ ಮಾಡಿ ಕಮಿಷನರ್ ಅವರೇ. ಮಾನ್ಯ ಮಾಡಿದ್ರು ಸರ್, ಫಸ್ಟ್ ಹರಾಜು ಡೇಟೆ ಕೊಟ್ಟಿದ್ರು ಸರ್, ಅದ್ರ ಮೇಲೆ ಉದ್ದೇಶಪುರ ಅದೇ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅದನ್ನ ನಾನು ಕಂಪ್ಲೀಟ್ ಚಂದ್ರು ವೆಂಕಟೇಶಣ್ಣ ಸಾಹೇಬ್ರು ಮಾತಾಡ್ತಾ ಇದ್ದಾರೆ. ಯಾವಾಗಲೂ ಹೇಳಿದ್ರು ಸರ್, ಈಗ 26 ಬಜೆಟ್ ಮಾಡಬೇಕಾಗಿತ್ತು ನಮ್ದು. ಈಗ 30 ಮಾಡ್ತಾ ಇರೋದು ನಮ್ದೀಗ ಪ್ರಾಬ್ಲಮ್ ಆಗಿದೆ. ಈಗ ನಾನು ಆವಾಗಲೂ ಕೂಡ ಎಲ್ರಿಗೂ ಕ್ಲಾರಿಫೈ ಮಾಡಿದ್ದೀನಿ, ಬಿಫೋರ್ 30th ನಾವು ಮುಗಿಸ್ಬೇಕಾಗಿತ್ತು. ಇದು ಯಾಕಂದ್ರೆ ಸರ್ಕಾರದಲ್ಲಿ ಅನುಮೋದನೆ ಆಗೋದು ತಡ ಆಯ್ತು ಅಂದ್ರೆ ಮತ್ತೆ ಒಬ್ಬ ಕಾರ್ಮಿಕರು ಕೂಡ ಸಂಬಳ ಕೊಡಕ್ಕಾಗಲ್ಲ, ಸಮಸ್ಯೆ ಆಗುತ್ತೆ ಅಂತ ನಾನು ಆವಾಗಲೂ ಹೇಳ್ತಾ ಇದ್ದೀನಿ. ₹1 ನೀವು ರಿಲೀಸ್ ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ಬಜೆಟ್ ಮಂಡನೆ, ಈಗ ಬಜೆಟ್ ಮಂಡನೆ ಆದ್ಮೇಲೆ ಬೇರೆ ವಿಚಾರ ಏನಿದೆ ಪೂರ್ತಿ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡಿ ತೀರ್ಮಾನ ಕೂಡ ಒಗ್ಗಟ್ಟಿನಿಂದ ನೀವು ಅಂಗಡಿಗಳು ಅಥವಾ ಮಳಿಗೆಗಳು ಸಮುಚ್ಚಯವನ್ನ ಹರಾಜಿಗೆ ಹಾಕ್ಬೇಕು ಅಂತ ನೀವು ಸರ್ವಾನುಮತದ ತೀರ್ಮಾನ ತಾನೇ ಇದು. ಅದರಲ್ಲಿ ಯಾರ್ದಾದ್ರೂ ಭಿನ್ನಾಭಿಪ್ರಾಯ ಇದೆಯಾ? ಏನಿಲ್ಲ ಅಲ್ವಾ? ಇವತ್ತು ಸಭಾ ಮೂಲಕ ಆಯುಕ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಆಡಳಿತ ಮಂಡಳಿನೂ ಇದೆ, ವಿರೋಧ ಪಕ್ಷದ ಸದಸ್ಯರುಗಳು ಕೂಡ ಒಟ್ಟಾರೆಯಾಗಿ ನೀವು ಹೇಳ್ತಾ ಇದ್ರಿ ಹರಾಜು ಹಾಕಿ ಅಂತ. ಒಂದು ಡೇಟ್ ಫಿಕ್ಸ್ ಮಾಡಿ ಈಗಲೇ.